ಮಾಡ್ಬೇಕಂತ ತಿಳ್ಕೊಂಡು 2 ವಾರದ ಮುಂಚೆನೆ ತೀರ್ಮಾನ ಮಾಡಿದ್ರು. ಬಂದು ಯಜಮಾನ್ರು ಎಲ್ಲ ಇವತ್ತಿನ ದಿನ ಬರ್ಬೇಕಂತ ತಿಳ್ಕೊಂಡು ಹೇಳಿದ್ರು. ನಮಗೆ ಗೊತ್ತಿಲ್ಲದೆ ನಾನು ಕಲಬುರಗಿದಾಗ ಒಂದು ಕಾರ್ಯಕ್ರಮ ಮನಶಾಂತಿಗೆ ಹೋಗ್ಬೇಕಾಗಿದೆ. ನಾನು ಅದಕ್ಕೆ ಹೇಳಿದೆ ವಿಜಯಪ್ಪಣ್ಣಗೆ, ಈ ಡೆಮಾಲಿಷನ್ ಮಾಡಿ ಭೂಮಿ ಪೂಜೆ ಮಾಡ್ಬೇಕಾಗಿತ್ತಲ್ಲ ಅಂತ ತಿಳ್ಕೊಂಡು ಹೇಳಿದ್ವಿ. ಇಲ್ಲ, ಭೂಮಿ ಪೂಜೆ ಮಾಡಿದ ಮೇಲೆ ಡೆಮಾಲಿಷನ್ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಈಗ ನಮ್ಗೇನು ಹೆಚ್ಚು ಮನವಿ ಸಲ್ಲಿಸಿದೆ, ನಾನು ಸರ್ಕಾರಕ್ಕೂ ಮನವಿ ಸಲ್ಲಿಸಿದೆ. ಯಾಕಂದ್ರೆ 1.5 ರಿಂದ 2 ಕೋಟಿ ರೂಪಾಯಿ ಏನೋ ಚರ್ಚು ಪೂರ್ಣ 2.5 ಕೋಟಿ ರೂಪಾಯಿ ಬೇಕಂತ ತಿಳ್ಕೊಂಡು ಹೇಳಿದ್ದಾರೆ. 1 ಕೋಟಿ ರೂಪಾಯಿ ಚರ್ಚಿನ ದುಡ್ಡಿದೆ. ನಾನು ಮೊನ್ನೆ ಇವರು ಡೇಟ್ ತಗೊಂಡ ಮೇಲೆ ಸರ್ಕಾರಕ್ಕೆ ಹೋಗಿ 50 ಲಕ್ಷ ರೂಪಾಯಿನ ನಾನು ಮನವಿ ಮಾಡಿರ್ತಕ್ಕಂಥದ್ದಿದೆ. ಸರ್ಕಾರ ಈಗ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆದ್ರೂ ಈ ಚರ್ಚ್ ಮುಗಿಸ್ಲಕ್ಕ ನಮ್ಮ ತಂದೆಯವರು ಇರುವಾಗೆ ತಾವೆಲ್ಲ ಒಂದು ಬೇಡಿಕೆಯನ್ನ ಸಲ್ಲಿಸಿದ್ರಿ. ಖಂಡಿತವಾಗೂ ಇವತ್ತು ಭೂಮಿ ಪೂಜೆ ಮಾಡಿದ್ದು ನಾವೇ ಇದೆ. ಅಯ್ಯ, ಬಾಂಬೆಲಿ ಮತ್ತೆ ಬರ್ಬೇಕಾಗ್ತದೆ, ಉದ್ಘಾಟನೆಗಳು ನಮ್ಮ ಕೈಲೇನು ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಾ, ಯಾಕೆಂದ್ರೆ ನಿನ್ನೆ ಕಂದಕೂರಲ್ಲಿ 75 ವರ್ಷದ್ದು ಚರ್ಚಿದು ಕಾರ್ಯಕ್ರಮನ ಬಹಳ ಅದ್ದೂರಿಯಾಗಿ ಯುವಕ ಸ್ನೇಹಿತರೆಲ್ಲ ಆಯೋಜನೆ ಮಾಡಿದ್ರೆಲ್ಲ, ಅಯ್ಯದವರೆಲ್ಲ ಕೂತಿದ್ರು. ಅಲ್ಲಿಯೂ ಹೇಳಿರ್ತಕ್ಕಂಥ, ಯಾಕಂದ್ರೆ ನಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ. ಕಂದಕೂರಾಗ ಚರ್ಚ್ ಇದೆ, ಹಿರಿಯರಿಗೆ ಹೊಸ ಚರ್ಚ್ ಕಟ್ಟಬೇಕು, ಚಿಂತಳಿದೊಂದು ಜವಾಬ್ದಾರಿ ಇದೆ ನನ್ನ ಮೇಲೆ. 3 ಚರ್ಚ್ಗಳನ್ನ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಹಾಗಾಗಿ ಅಯ್ಯವರು ಹೇಳ್ತಾ ಇದ್ರು, ನೀವೆಲ್ಲ ಸಮಯನ್ನ ಬಹಳ ಕೊಡ್ತೀರಿ. ನಾನು ಯಾವತ್ತು ನಿಮ್ ಸಮುದಾಯದ ಕಾರ್ಯಕ್ರಮಗಳಿಗೆ ಯಾವತ್ತು ಬಂದ್ರು ಸಹ, ನಮ್ಮ ತಂದೆಯವರು ಬಂದ್ರು ಸಹ, ನಾವ್ ಯಾವತ್ತು ಶಾಸಕರಾಗಿ ಬಂದಿಲ್ಲ. ನಿಮ್ ಪ್ರೀತಿ ವಿಶ್ವಾಸವನ್ನು ಸೋದರ ಮನೋಭಾವನೆಯಲ್ಲಿ ಮಾತ್ರ ನಿಮ್ಮಲ್ಲಿ ಬರ್ತೀವಿ. ಯಾಕಂದ್ರೆ ನಾನು ಹೇಳಿದೀಗ ನಮ್ಮ ಮೆಂಬರ್ ಹೇಳ್ತಾ ಇದ್ದೆ, ದಾರೂರಿಗೆ ಪಾದಯಾತ್ರೆ ಹೋಗಿತ್ತು. ನಮ್ಮಲ್ಲಿ ನಾನು ಬೇರೆ ಧರ್ಮದಿಂದ ಬಂದರೂ ಸಹ ನನಗೆ ಇನ್ನೊಂದು ಅನ್ಯ ಧರ್ಮದ ಬಗ್ಗೆ ಅಪಾರ ಪ್ರೀತಿ, ಅಭಿಮಾನ ಮತ್ತು ವಿಶ್ವಾಸ ಇರ್ತಕ್ಕಂಥದ್ದು. ಆ ನಿಟ್ಟಿನಾಗೆ ನಾನು ನಮ್ಮ ತಂದೆಯವರು ಶಾಸಕರಾದ್ರೆ ದಾರೂರಿಗೆ ಪಾದಯಾತ್ರೆ ಬರ್ತೀನಿ ಅಂತ ತಿಳ್ಕೊಂಡು ಹೇಳಿದ್ದೆ. ಆ ನಿಟ್ಟಿನಾಗಿ ನಾನು ಪಾದಯಾತ್ರೆನೂ ಹೋಗಿ ಬಂದಿನಿ ಮತ್ತು ದರ್ಶನಕ್ಕೂ ನಾನು ಹೋಗಿ ಬಂದಿರ್ತಕ್ಕಂಥದ್ದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಯಾದಗಿರಿ ಇರ್ಬೋದು ಅಥವಾ ನಮ್ಮ ಕ್ಷೇತ್ರದ ಕ್ರೈಸ್ತ ಸಮುದಾಯದವರು ಯಾವತ್ತೂ ನಮ್ಮನ್ನ ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ತಾವು ಒಂದು ವಿಶ್ವಾಸದಿಂದ ನಮ್ಮನ್ನ ನೋಡಿರ್ತಕ್ಕಂಥದ್ದಿದೆ. ಇವತ್ತು ಗ್ರಾಮದ ಅಭಿವೃದ್ಧಿಗಾಗಿ ನಮ್ಮ ತಂದೆಯವರು ಇರುವಾಗೂ ಅನೇಕ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದಿದೆ. ಮತ್ತು ಈಗ ಕ್ರೈಸ್ತ ಸಮುದಾಯಗಳಿಗಾಗಿ ಬಹಳ ದಿನ ಆಯ್ತು ಸ್ಯಾಂಕ್ಷನ್ ಆಗಿ. ನಿನ್ನೆ ನೀವು ಬಂದು ಹೋದ್ಮೇಲೆ ಜೈಗೆ ಹೇಳಿದ್ವಿ ನೋಡಿ, 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಅದು ರಸ್ತೆ ಮಾಡಿಲ್ಲ. ನಾಳೆ ಹಿರಿಯರಿಗೆ ಹೋಗ್ತಾ ಇದ್ದೀನಿ, ಯುವಕರಿಗೆ ಕೇಳ್ತಾರೆ ಏನ್ ಹೇಳ್ಬೇಕಂತ ಹೇಳಿದ್ರೆ 4ನೇ ತಾರೀಕು 5ನೇ ತಾರೀಕು ಒಳಗೆ ಬಂದು ಎಂದ್ರೆ ಅದು ಸಿಸಿ ರೋಡ್ ಅನ್ನ ಮುಗಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಅಯ್ಯನೂರು ತಾವೆಲ್ಲರೂ ಬಂದಿರಿ. ನಾನು ಒಂದನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಮ್ಮ ಹಿರಿಯ ಗ್ರಾಮ ಇರ್ಬೋದು, ನಮ್ಮ ಗ್ರಾಮಗಳಿಗೆ ನಮ್ಮ ಜನಗಳಿಗೆ ಏನಪ್ಪಂದ್ರೆ ಒಳ್ಳೆ ಆರೋಗ್ಯ ಮತ್ತು ಈ ರೀತಿ ಚರ್ಚ್ ಕಟ್ಟಿಸ್ತಕ್ಕಂಥ ಒಂದು ದೊಡ್ಡ ಮನಸ್ಸು ಜನರಿಗೆ ಬರ್ಲಕ್ಕೆ ಏನಪ್ಪಂದ್ರೆ ಅಯ್ಯನಲ್ಲಿ ತಮ್ಮದು ಪ್ರಾರ್ಥನೆ ನಿರಂತರವಾಗಿ ಇರಲಿ ಅಂತ ತಿಳ್ಕೊಂಡು ಕೇಳ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಯುವಕ ಸ್ನೇಹಿತರಿಗೆ, ತಾಯಂದರಿಗೆ ಎಲ್ಲರಿಗೂ ಬಿಲೇಟೆಡ್ ಕ್ರಿಸ್ಮಸ್, ಅಡ್ವಾನ್ಸ್ ವಿಶ್ ಹ್ಯಾಪಿ ನ್ಯೂ ಇಯರ್ ಅಂತ ತಿಳ್ಕೊಂಡು ಹೇಳ್ತಾ, ಈ ಒಂದು ಕಟ್ಟಡದ ಕಾಮಗಾರಿ ಆದಷ್ಟು ಬೇಗ ನಮ್ಮಿಂದ ಏನ್ ಸಾಧ್ಯ ಆಗುತ್ತೆ ಅದೆಲ್ಲ ಪ್ರಯತ್ನವನ್ನ ಮಾಡಿ ಆದಷ್ಟು ಬೇಗ ಇದು ಉದ್ಘಾಟನೆ ಮಾಡ್ತೀವಿ. ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ ಬಹಳ ಜನ ತಾಯಂದಿರು, ತಾವೆಲ್ಲ ಬೇರೆ ಬೇರೆ ಊರಲ್ಲಿ ಇದ್ರು ಸಹ ಇವತ್ತು ಕ್ರಿಸ್ಮಸ್ ಮುಗಿದಿದೆ, ಭೂಮಿ ಪೂಜೆ ಇದೆ ಅಂತ ಇದೆ. ಉದ್ಘಾಟನೆಗೂ ನಿಮ್ಗೆಲ್ಲರಿಗೂ ಆಹ್ವಾನ ಕೊಡ್ತೀವಿ, ಅವತ್ತು ನೀವೆಲ್ಲರೂ ಬರ್ಬೇಕಂತ ತಿಳ್ಕೊಂಡು ಹೇಳ್ತಾ ಈ ಕಾರ್ಯಕ್ರಮ ಸರಾಗವಾಗಿ ನಡಲಿ, ಆದಷ್ಟು ಬೇಗ ಮತ್ತು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯಿಂದ ಮಾಡ್ಬೇಕು. ವಿಜಯಪಣ್ಣ, ನೀ ಹೇಳಿದ್ದೆಲ್ಲ ನಾ ಕೇಳ್ತೀನಿ, ನಾ ಹೇಳಿದ್ದು ನೀ ಕೇಳ್ಬೇಕು. ಈಗ ಮುಂದ ಇಂತ ನೀನ್ ಏನೇನು ಹೇಳಿದೆಲ್ಲ ನಾ ಕೇಳಿನಿ, ಇನ್ ಮುಂದೆ ಸ್ವಲ್ಪ ನಾನು ಹೇಳಿದ್ದು ನೀನ್ ಕೇಳ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಮನವಿ ಮಾಡ್ತಾ, ಬಹುತೇಕ ಯುವಕ ಸ್ನೇಹಿತರು ಒಂದು ಅಪೇಕ್ಷೆ ಇದೆ, ನಮ್ಮ ಕೈ ಮೇಲೆ ಒಂದು ಚರ್ಚ್ ಹಾಕ್ಬೇಕು ಹೊಸದಂತ ತಿಳ್ಕೊಂಡು ಆ ನಿಟ್ಟಿನಾಗ ಇವತ್ತು ಅಯ್ಯವರು ಎಲ್ಲ ಬಂದು ನೀವು ಆಶೀರ್ವಾದ ಮಾಡಿದ್ರಿ, ಭೂಮಿ ಪೂಜೆ ಮಾಡಿದ್ರಿ. ವೈಯಕ್ತಿಕವಾಗಿ ತಮ್ಗೆಲ್ಲರಿಗೂ ತುಂಬ ಧನ್ಯವಾದಗಳು. ಆದಷ್ಟು ಬೇಗ ಈ ಕಟ್ಟಡನ ಮುಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮನ್ನ ಈ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ
ಹಿರಿಯರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತಿಗೆ ವಿರಾಮಿಸ್ತೀನಿ. ನಾನು ನನ್ನ ಭಾಷಣ ಮುಗಿದ ಮೇಲೆ ನಾನು ಕಲಬುರಗಿಗೆ ಯಾವುದೋ ಮನಃಶಾಂತಿ ಇದೆ, ಹೋಗ್ಬೇಕು. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದ. ಅಯ್ಯೋ ನಮ್ಗೆ ಆಶೀರ್ವಾದ ಕೊಡ್ರಿ, ಪರ್ಮಿಷನ್ ಕೊಡ್ರಿ ಸ್ವಲ್ಪ ನಾನು ಹೋಗ್ಲಿ. ಶ್ರೀ ಶರಣಗೌಡ ಕಂದಕೂರು MLA ಸಾಹೇಬ್ರವರಿಗೆ ನಾವು ನಮ್ಮ ಮೆಥಡಿಸ್ಟ್ ಸಭೆಯ ಪರವಾಗಿ, ವಿಶೇಷವಾಗಿ ಇಲೇರಿ ಸಭೆಯ ಪರವಾಗಿ ಧನ್ಯವಾದ ಹೇಳ್ತೇವೆ. ಅವರ ಸಹಕಾರ ಯಾವಾಗಲೂ ಕೂಡ ಇದೆ, ಅವರ ಕುಟುಂಬದ ಸಹಕಾರ. ಆದ್ದರಿಂದ MLA ಸಾಹೇಬ್ರವರಿಗೆ ಕೂಡ ಧನ್ಯವಾದ ಹೇಳ್ತೇವೆ. ಮತ್ತು ಇಲ್ಲಿ ಕೂಡ ಸರ್ ಅವರು ಹೇಳಿದಾಗೆ ಇಲ್ಲಿ ನಮ್ಮ ಎಲೇರಿ ಗ್ರಾಮದಲ್ಲಿರುವವರಾಗಿರ್ಬೋದು ಅಥವಾ ಇಲೇರಿ ಗ್ರಾಮದಿಂದ ಬೇರೆ ಬೇರೆ, ವಿಶೇಷವಾಗಿ ಬಾಂಬೆ ಅಲ್ಲಿನವರಾಗಿರ್ಬೋದು, ನಾವೆಲ್ಲ ಸೇರಿ ದೇಣಿಗೆ ಕೊಟ್ಟು ಸಹಕಾರ ನೀಡುವಾಗ ಈ ಕಾರ್ಯ ಆದಷ್ಟು ಬೇಗನೆ ಯಶಸ್ವಿಯಾಗಲಿಕ್ಕೆ ಸಾಧ್ಯವಿದೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡುವಂತ ನಮ್ಮ ತಂದೆ ಆದಂತ ದೇವರೇ, ಈ ಪರಿಶುದ್ಧವಾದಂತ ದಿವಸಕ್ಕಾಗಿ ನನಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ಮತ್ತೊಂದು ಆವೃತ್ತಿ ನಮ್ಮ ಎಲೇರಿ ಗ್ರಾಮಕ್ಕಾಗಿ, ಇಲ್ಲಿರುವಂತ ನಮ್ಮ ಸಭೆಗಾಗಿ ನನಗೆ ಸ್ತೋತ್ರ. ಅನೇಕ ವರ್ಷಗಳಿಂದ ಕರ್ತನೆ ಇಲ್ಲಿ ಸಭೆ ಸ್ಥಾಪನೆ ಆಗಿದೆ ಮತ್ತು ಈಗ ಕರ್ತನೆ ಅದನ್ನ ನೂತನವಾಗಿ ಕಟ್ಟಬೇಕೆಂಬುದಾಗಿ ಆಲೋಚನೆಯಲ್ಲಿ ಇರುವಾಗ ಉತ್ತಮವಾದಂತಹ ಆಲೋಚನೆಯನ್ನ ಎಲ್ಲ ಹಿರಿಯರಿಗೂ ಮತ್ತು ಗುರುಗಳಿಗೂ ಕೊಟ್ಟದಕ್ಕಾಗಿ ನನಗೆ ಸ್ತೋತ್ರ. ಈ ದಿನದಲ್ಲಿ ಕರ್ತನೆ ನಿನ್ನ ನಾಮದಲ್ಲಿ ಈ ಕಾರ್ಯ ಪ್ರಾರಂಭ ಆಗಬೇಕೆಂಬುದಾಗಿ ನಾವು ಗ್ರೌಂಡ್ ಬ್ರೇಕಿಂಗ್ ಸೆರೆಮನಿ ಮಾಡಿರುವಾಗ ನಿನ್ನ ಆಶೀರ್ವಾದಿಸಬೇಕೆಂಬುದಾಗಿ ಬೇಡುತ್ತೇವೆ. ಮತ್ತು ಕರ್ತನೆ ಅದೇ ರೀತಿಯಲ್ಲಿ ಸನ್ಮಾನ್ಯ ಶ್ರೀ ಶರಣಗೌಡ ಕಂದಕೂರು MLA ಸಾಹೇಬರಿಗಾಗಿ ನನಗೆ ಸ್ತೋತ್ರ. ಅವರನ್ನ, ಅವರ ಸಂಘಟಕರನ್ನ ಆಶೀರ್ವದಿಸು ಮತ್ತು ಅವರ ರಾಜಕೀಯ ಜೀವಿತವನ್ನು ಆಶೀರ್ವದಿಸಬೇಕೆಂಬುದಾಗಿ ಬೇಡುತ್ತೇವೆ. ಮತ್ತು ಕರ್ತನೆ ಇಲ್ಲಿ ಇರುವಂತ ಬಾಂಬೆಯಿಂದ ಬಂದಂತ ಜಿಲ್ಲಾ ಮೇಲ್ವಿಚಾರಕರಿಗಾಗಿ ಮತ್ತು ಯಾದಗಿರಿ ಜಿಲ್ಲಾ ಮೇಲ್ವಿಚಾರಕರು, ಪಾಸ್ಟರ್ಗಳು, ಇಲ್ಲಿ ಸೇರಿ ಬಂದಂತ ಎಲ್ಲ ನಿನ್ನ ಮಕ್ಕಳಿಗಾಗಿ ನನಗೆ ಸ್ತೋತ್ರ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಇಂದಿನಿಂದ ಕರ್ತನೆ ಎಲ್ಲ ಸಭೆಯವರು ಕಾರ್ಯಪ್ರವೃತ್ತರಾಗಿ ಈ ಸಭೆಗೆ ಯಾವ ರೀತಿಯಲ್ಲಿ ನಾವು ದೇಣಿಗೆ ಕೊಡಬೇಕು ಅಥವಾ ಯಾವ ರೀತಿಯಲ್ಲಿ ಕಟ್ಟಬೇಕೆಂಬುದಾಗಿ ಆಲೋಚನೆ ಇರುವಾಗ ಎಲ್ಲ ವಿಷಯಗಳನ್ನ ಕರ್ತನೆ ನೀನು ನಿನ್ನ ಮಾರ್ಗದರ್ಶನ ಪ್ರತಿಯೊಬ್ಬರಿಗೆ ದಯಪಾಲಿಸಬೇಕಾಗಿ ಮತ್ತು ಈ ಕ್ರಿಸ್ಮಸ್ ಹಬ್ಬದ ದಿನಮಾನಗಳಲ್ಲಿ ಮತ್ತು ಹೊಸ ವರ್ಷದಲ್ಲಿ ಕಾಲಿಡುವಾಗಲೂ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ನಮ್ಮ ತಂದೆ ರಕ್ಷಕನಾದಂತಹ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ ಸ್ವಾಮಿ. ನಾವೆಲ್ಲ ಪರಲೋಕ ಪ್ರಾರ್ಥನೆ ಹೇಳುವ. ಪರಲೋಕದಲ್ಲಿ ನಮ್ಮ ತಂದೆ, ನನ್ನ ನಾಮವು ಪರಿಶುದ್ಧವಾಗಿ ನೆನೆಸಲ್ಪಡಲಿ, ನನ್ನ ರಾಜ್ಯವು ಬರಲಿ, ನನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನನ್ಯತೆ, ಐಕ್ಯತೆಯ ಸಹವಾಸವು ಈಗಲೂ ಯಾವಾಗಲೂ ನಮ್ಮೆಲ್ಲರೊಂದಿಗೂ, ವಿಶೇಷವಾಗಿ ನೂತನ ಆಲಯದ ಕಟ್ಟಡದ ಕಾಮಗಾರಿಯೊಂದಿಗೂ, ಪ್ರತಿಯೊಬ್ಬ ಸಭೆಯವರೊಂದಿಗೂ ಮತ್ತು ನಮ್ಮ ಶಾಸಕರೊಂದಿಗೂ ನಿರಂತರ ನೆಲೆಯಾಗಿರಲಿ. ಆಮೇನ್. बोलो यीशु मसीह की, सब बोलो यीशु मसीह की, आने वाले यीशु मसीह की. God bless you.